ನನ್ನ ವಿಡಿಯೋ ನೋಡೋಕೆ ಬಂದಿರೋ ನಿಮ್ಗೊಂದು ಹಾಯ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊತೀನಿ. ಬಸ್ ವ್ಲಾಗ್ ಅಲ್ಲ ಇದು, ಬೈಕ್ ರೈಡಿಂಗ್ ವ್ಲಾಗೇ ಇದು. ಬೈಕ್ ರೈಡ್ ವ್ಲಾಗ್ ಅಂದ್ಬಿಟ್ಟು ಏನಪ್ಪ ಬಸ್ಸಲ್ಲಿ ಓಡಾಡ್ಕೊಂಡು ಅದು ಇವಾಗ ಸ್ಟೇಷನ್ಗೂ ಬೇರೆ ಬಂದವನೆ ಅಂತ ಅನ್ಕೊತೀರಾ. ಕರೆಕ್ಟೇ, ಅಂದರೆ ಇದು ಒನ್ ಸೈಡ್ ಬೈಕ್ ರೈಡ್ ಅಷ್ಟೇ. ಇದರಲ್ಲೂ ಸ್ಪೆಷಲ್ ಬೈಕ್ ರೈಡ್ ಏನೋ ನಾರ್ಮಲೇ, ಆದರೆ ಓಡಿಸೋದು ಬೈಕ್ ಬಂದು ಸ್ಪೆಷಲ್ ಬೈಕು. ಅದು ಏನು ಬೈಕು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ನನ್ನ ಟ್ರೈನು ಬಂತು. ಟ್ರೈನಲ್ಲೇ ನೋಡಿ ಹಾಕವ್ರೆ ಯಶವಂತಪುರ ಟು ಕಣ್ಣೂರು ಅಂತ. ಕಣ್ಣೂರಲ್ಲಿ ತಲಚೇರಿ ಅಂತ ಒಂದು ಊರಿಗೆ ಹೋಗ್ತಾರದು ನಾನು. ನೈಟ್ ಟೈಮ್ದಲ್ಲಿ ಇನ್ನೇನು ಶೂಟ್ ಮಾಡೋಕ್ಕಾಗಲ್ಲ ಟ್ರೈನಲ್ಲಿ. ನಾಳೆ ಬೆಳಗ್ಗೆ ಕೇರಳದಲ್ಲಿಂದ ಶೂಟ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 8 ಗಂಟೆ ಆಯಿತು, ಇನ್ನೂ ನಮ್ಮ ಸ್ಟೇಷನ್ ರೀಚ್ ಆಗಿಲ್ಲ. ಇನ್ನೂ 1 ಅವರ್ ಆಗುತ್ತೆ ನಮ್ಮ ಸ್ಟೇಷನ್ ರೀಚ್ ಆಗೋಕ್ಕೆ. ತುಂಬ ದಿವಸ ಆದ ಟೈಮಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ವ್ಯೂಸ್ ಎಲ್ಲ ನೋಡೋಕ್ಕೆ ಟ್ರೈನಲ್ಲಿ ಒಂಥರ ಸಖತ್ತಾಗೈತೆ. ನಮ್ಮ ಸ್ಟೇಷನ್ ಬಂತು. ಯಾವ ಕಡೆ ಇದ್ದೀಕಪ್ಪ ಇದು? ಆ ಕಡೆಗ ಇಲ್ಲೇ ಐತೆ, ಎದುರುಗಡೆನೇ ಹಿಡ್ಕೊಂಡು ಆ ಕಡೆ ಎಲ್ಲ ಹುಡುಕಾಡ್ತಾ ಇದ್ದೀನಿ. ನೋಡಿ ನಮ್ಮನ್ನ ವೆಲ್ಕಮ್ ಮಾಡ್ತದೆ. ವೆಲ್ಕಮ್ ಟು ತಲಚೇರಿ. ಲೋಕಲ್ ಬಸ್ ಹತ್ತಿದ್ದೀನಿ. ಬಸ್ಸೂ ಸಖತ್ತಾಗೈತೆ. ಇನ್ನೊಂದು ಟಿಕೆಟ್ ರೇಟೂ ಕಡಿಮೆ. ಇನ್ನೊಂದು ಸಖತ್ ವಿಷಯ ಏನಂದರೆ ಬಸ್ಸಲ್ಲಿ ಕ್ಲೀನರು ಇದ್ದಾರೆ ಜೊತೆಗೆ. ಟಾಪ್ ಬಂತು ಇಳ್ಕೊಂಡ್ರಿ. ಇಲ್ಲೇ ಮನೆ ಹತ್ರದಲ್ಲೇ ಇರೋದು, ಪಕ್ಕದಲ್ಲೇ. ಅದಕ್ಕೆ ಹಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಇನ್ನೇನು ಅವ್ರ ಮನೆ ಹತ್ರ ರೀಚ್ ಆಗಿಬಿಟ್ಟೆ. ಫಸ್ಟು ನಿಮಗೆ ಗಾಡಿ ತೋರಿಸ್ತೀನಿ, ಆಮೇಲೆ ಗಾಡಿ ಬಗ್ಗೆ, ರೈಡ್ ಬಗ್ಗೆ ಎಲ್ಲ ವಿಷಯನೂ ತಿಳಿಸ್ತೀನಿ ನಿಮಗೆ ನಾನು. ನೋಡಿ ಇಲ್ಲಿ ನಿಂತೈತೆ ನಮ್ಮ ರೈಡ್ ಮಾಡೋಂಥ ಗಾಡಿ. ಅದು ಸ್ಪೆಷಲ್ ಗಾಡಿ. ಎಲ್ಲ ಅಂದ್ಕೊಂಡಿರ್ತೀರಾ ಇದು ಕ್ಲಾಸಿಕ್ ಗಾಡಿ ತಾನೆ, ಇದರಲ್ಲಿ ಏನು ಸ್ಪೆಷಲ್ ಐತೆ, ಪೇಂಟ್ ಒಂದು ಚೇಂಜ್ ಮಾಡೋರಂತ. ಆಗಲ್ಲ, ಇದು ಲಿಮಿಟೆಡ್ ಎಡಿಷನ್ ಗಾಡಿ. ಅದೇನಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇವಾಗ ಇಂಡಿಯಾದಲ್ಲೇ 200 ಗಾಡಿ ಅಷ್ಟೇ ಲಾಂಚ್ ಆಗಿದ್ದು. ಅದರಲ್ಲಿ ಇದು 32ನೇ ಗಾಡಿ. ಆ 200 ಗಾಡಿನೂ ಬರೀ 500cc ಅಷ್ಟೇ ಲಾಂಚ್ ಆಗಿದ್ದು, 350cc ಇದ್ದಿಲ್ಲ. ಕಲರ್ ವೇರಿಯಂಟ್ ಅಂದರೆ 2 ಕಲರು, ಈ ಬ್ಲೂ ಒಂದು ಮತ್ತು ಇನ್ನೊಂದು ಬ್ರೌನ್ ಒಂದು ಕೊಟ್ಟಿದ್ರು. ಬ್ರೌನಲ್ಲಿ 100 ವೆಹಿಕಲು, ಬ್ಲೂ ಅಲ್ಲಿ 100 ವೆಹಿಕಲು, ಟೋಟಲ್ 200 ವೆಹಿಕಲ್ಸು. ಅದು ಶೋರೂಮ್ ಬುಕ್ಕಿಂಗ್ ಎಲ್ಲ ಇದ್ದಿಲ್ಲ, ಆನ್ಲೈನ್ ಬುಕ್ಕಿಂಗೇ ಬಿಟ್ಟಿದ್ರು. ನೋಡಿ ಇದೇ ನಮ್ಮ ಫ್ರೆಂಡ್ ಮನೆ. ಫಸ್ಟ್ ಇವ್ನ ಮನೆ ತೋರಿಸ್ಬಿಡ್ತೀನಿ, ರೈಡ್ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿರೋರು ಎಲ್ಲರ ಮನೇಲೂ ಈ ಥರ ಒಂದು ಬಾವಿ ಐತೆ. ಅದು ಕಮ್ಮಿ ಅಂದ್ರೂ ಒಂದು 15-20 ಅಡಿ ಅಷ್ಟೇ ಅಲ್ಲಿ ನೀರುಗಳೈತೆ ಎಲ್ಲ ಬಾವಿಯಲ್ಲೂ ಸೇದಂಗೆ ಆರಾಮಾಗೆ. ಮತ್ತು ಈ ಥರ ಒಂದು ಸ್ಟೋರ್ ರೂಮು ಮಡ್ಗವ್ರೆ ಎಲ್ಲರ ಮನೆಯಲ್ಲೂ. ಅದು ಸಖತ್ತಾಗೈತೆ ನೋಡೋಕ್ಕೆ ಸ್ಟೋರ್ ರೂಮು. ಮತ್ತು ಇಲ್ಲಿ ಇನ್ನೊಂದೇನೆಂದರೆ ಎಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕಮ್ಮಿ ಅಂದ್ರೂ 8ರಿಂದ 10 ಅಡಿ ಗ್ಯಾಪ್ ಇರುತ್ತೆ. ಮತ್ತು ಮನೆ ಸುತ್ತ ತೋಟ ಥರ ಮಾಡ್ಕೊಂಡಿರ್ತಾರೆ, ಅದು ಸಖತ್ತಾಗಿದೆ. ಮತ್ತೆಲ್ಲ ಮನೆಗಳಲ್ಲೂ ಹಿಂದ್ಗಡೆನೂ ಒಂದು ಡೋರ್ ಇಟ್ಕೊಂಡಿದ್ದಾರೆ, ತೋಟಕ್ಕೆ ಬರೋಂಗೆ ಥರ. ಸಖತ್ತಾಗೈತೆ. ಒಂದೇನೆಂದರೆ ಯಾರು ಮನೆ ಬಾಡಿಗೆಗೆ ಬಿಡೋಗಂತೂ ಕಟ್ಟಿಲ್ಲ, ಎಲ್ಲ ಅವ್ರವ್ರ ಓನ್ ಯೂಸಿಗೆ ಡ್ಯೂಪ್ಲೆಕ್ಸ್ ಮನೆಗಳೇ ಕಟ್ಕೊಂಡವ್ರೆ. ಇಲ್ಲಿರೋದ್ರಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಫ್ರೆಂಡ್ ಇದೇ ಚಿಕ್ಕ ಮನೆ ಅಂತಾನೆ, ಆದರೆ ನೋಡಿ ಇವನ ಮನೆನೇ ಎಷ್ಟು ದೊಡ್ಡದಾಗೈತೆ, ಡ್ಯೂಪ್ಲೆಕ್ಸ್ ಮನೆ ಅದೂ. ಇವ್ರ ಮನೆ ಹಿಂದ್ಗಡೆ ಒಂದು ಕಲ್ಯಾಣಿ ಐತೆ, ಸಖತ್ತಾಗಿರುತ್ತೆ. ಅದು ನೋಡಿಸ್ತೀನಿ ಬನ್ನಿ. ಕಲ್ಯಾಣಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಅದು ಫುಲ್ ನೀರು ತುಂಬ್ಕೊಂಡೈತೆ, ಅಕ್ಕಪಕ್ಕ ಎಲ್ಲ ಫುಲ್ ಗ್ರೀನ್ರಿ ಸೀನ್ ಬೇರೆ, ನೋಡೋಕ್ಕೆ ಸೂಪರಾಗೈತೆ. ಊಟ ಮಾಡ್ಕೊಂಡು ಹಾಗೆ ಸಿಟಿ ಕಡೆ ಬಂದಿದ್ದೀವಿ. ನಾಳೆ ರೈಡ್ಗೆ ಗಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಎಲ್ಲೂ ಹೋಗೋಕ್ಕಾಗಿಲ್ಲ ಪ್ಲೇಸಸ್ಗೆ. ಜಸ್ಟ್ ಇಲ್ಲಿ ನಿಯರ್ ಬೈ ಇರೋದು 1-2 ಪ್ಲೇಸ್ ತೋರಿಸ್ತೀನಿ ನಿಮಗೆ, ನೋಡಿ ಸಖತ್ತಾಗಿರುತ್ತೆ. ಇದು ಬಂದುಬಿಟ್ಟು ಕೆರೆಯಿಂದ ಸಮುದ್ರಕ್ಕೆ ನೀರು ಜಾಯ್ನ್ ಆಗೋದು ಜಾಗ. ಆ ಕಡೆ ಬ್ರಿಡ್ಜ್ ಮೇಲೇನೂ ಅದು ತೋರಿಸ್ತೀನಿ ನೋಡಿ, ಕೆರೆ ಸಮುದ್ರ ಜಾಯ್ನ್ ಆಗೋದು. ಬೆಳಗ್ಗೆ ಎದ್ದೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಕ್ಯಾಮ್ರಾನು ಹೆಲ್ಮೆಟ್ಗೆ ಮೌಂಟ್ ಮಾಡಿ ರೆಡಿಯಾಗಿದೆ, ಇನ್ನೇನು ಓಡೋದು ಅಷ್ಟೇ. ಬೆಳಗ್ಗೆನೇ 5-5:30 ಹಂಗೆ ಹೊಟ್ಬಿಡೋಣ ಅಂತ ನೋಡ್ರಿ, ಆದರೆ ನೋಡಿದ್ರೆ 6:30 ಆಗೋಯ್ತು. ಇವಾಗ ಮ್ಯಾಪಲ್ಲಿ ಲೊಕೇಶನ್ ಚೆಕ್ ಮಾಡೋಣ. ನಾನು ಇರೋ ಲೊಕೇಶನಿಂದ ನಮ್ಮ ಮನೆಗೆ ಎಷ್ಟು ದೂರ ಬರುತ್ತಂತ. 325 ಕಿಲೋಮೀಟ್ರ್ ತೋರಿಸ್ತೈತೆ. 7-1/4 ಗಂಟೆದಲ್ಲಿ ಹೋಗ್ಬೋದಂತ, ಆದರೆ ಹೋಗೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಅರ್ಧ ದಾರಿಯಷ್ಟು ಗಾರ್ಡ್ ಸೆಷನು ಮತ್ತು ಫಾರೆಸ್ಟ್ ಏರಿಯಾ ಇದೆ. ಸೊ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನೋಡೋಣ. ಎಲ್ಲರೂ ನಿಮಗೆ ಹೋಮ್ ಟೂರ್ ತೋರಿಸಿರ್ತಾರೆ, ಆದರೆ ರೂಮ್ ಟೂರ್ ಯಾರೂ ತೋರಿಸಿರಲ್ಲ. ನಾನು ತೋರಿಸ್ತೀನಿ ನನ್ನ ರೂಮ್ ಟೂರು. ನಮ್ಮ ಫ್ರೆಂಡ್ ಮನೇಲಿ ನಾನು ಕೊಟ್ಟಿದ್ದಂಥ ರೂಮ್ ಇದು. ಮತ್ತು ರೂಮ್ ಇರೋದು ಬಂದು ಫಸ್ಟ್ ಫ್ಲೋರಲ್ಲೇ ಒಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು, ಮತ್ತು ಮೇಲೆ ಈ ಥರ ವರಂಡಾ ಟೈಪ್ ಥರ ಎಲ್ಲ ಐತೆ. ಮೇಲಿಂದ ಹಾಲ್ ನೋಡೋದು. ಮತ್ತು ಹಂಗೆ ಆಚೆ ಈ ಕಡೆಗೆ ಬಂದರೆ ರೂಮ್ ಎದುರುಗಡೆನೇ ಒಂದು ಡೋರು. ಅಲ್ಲಿ ಆಚೆ ಬಂದರೆ ಒಂಥರ ಬಾಲ್ಕನಿ ಟೈಪು, ಹಿಂದ್ಗಡೆ ಫುಲ್ಲು ಗಾರ್ಡನು. ಸಖತ್ತಾಗೈತೆ ವ್ಯೂ ಅಂತೂ.
ಇದು ನಮ್ಮ ಫ್ರೆಂಡ್ ಅವ್ರ ಮಾವ ಮನೆ. ಇಲ್ಲಿ ಹಂಗೆ ಆನ್ ದಿ ವೇಲಿ ಅವ್ರ ಹತ್ರ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಅವ್ನು ಮಾತಾಡ್ತವನೆ. ನಾನು ಇಲ್ಲಿರೋ ಮನೆಯೂ ಸುತ್ತ ಒಂದು ರೌಂಡ್ ಹಾಕ್ಕೊಂಬಂದೆ. ಸಖತ್ತಾಗೈತೆ. ಅವರು ನನ್ನ ಹತ್ರನೂ ಹೇಳ್ತವ್ರೆ, ನೋಡ್ಕೊಂಡು ಹೋಗ್ರಪ್ಪ ಹುಷಾರಾಗಿ ಹಂಗೆ ಹಿಂಗೆ ಅಂತ. ಅದು ಮಾಮೂಲಿ ಅಲ್ಲ. ಓಕೆ, ಕೊನೆಯದಾಗಿ ನಮ್ಮ ರೈಡ್ ಸ್ಟಾರ್ಟ್ ಆಯಿತು. ಇದೆಲ್ಲೂ ನಿಲ್ಸಂಗಿಲ್ಲ, ಹೊಡಿತಾ ಇರೋದೆ ಗಾಡಿ. ಈ ಟೈಮ್ ನಾನು ಗಾಡಿ ಓಡಿಸ್ಕೊಳ್ಳಲ್ಲ, ನಮ್ಮ ಫ್ರೆಂಡ್ ಓಡಿಸ್ಕೊತಾನೆ. ನಾವು ಆರಾಮಾಗಿ ಹಿಂದೆ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರೋಣ. ಸಖತ್ತಾಗೈತೆ. ಕೊನೆದಾಗಿ ಎಲ್ಲರಿಗೂ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ರಿ. ಆದರೆ 7 ಗಂಟೆ ಆಯಿತು ಇಲ್ಲಿಂದ ಬಿಡೋಷ್ಟಿಗೆ. ಕ್ಯಾಮ್ರಾನು ಆ್ಯಂಗಲ್ ಸಿದ್ಧೆ ಆಗ್ತಾಯಿಲ್ಲ, ಅಡ್ಜಸ್ಟ್ ಮಾಡಬೇಕು. ಸಿಟಿ ದಾಟೋವರೆಗೂ ನಾನೇ ಓಡಿಸ್ಕೊಳ್ಳೋಣ ಅಂತ ಓಡಿಸ್ಕೊತಾ ಇದ್ದೀನಿ. ಕೇರಳ ರೋಡ್ಗಳೆಲ್ಲ ನೋಡಿ ಹೆಂಗೈತೆ ಅಂತ. ಇದು ಚಿಕ್ಕ ರೋಡಲ್ಲ, ಇದು ದೊಡ್ಡ ರೋಡ್. ಇದರಲ್ಲೆಲ್ಲ ಬಸ್ಗಳೆಲ್ಲ ಓಡಾಡುತ್ತೆ. ಇದು ಒಂಥರ ಮೇನ್ ರೋಡ್ ಥರನೇ, ಆದರೆ ನೋಡೋಕೆ ಚಿಕ್ಕ ರೋಡ್ ಥರ ಕಾಣಿಸುತ್ತೆ. ಅದೇ ಥರ ಎಲ್ಲ ರೋಡ್ಗಳು ಒಂದೇ ಥರ ಇರುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹೈವೇಗೆ ಬಂದು ಜಾಯ್ನ್ ಆಗಾಯಿತು. ಇದೇ ಹೈವೇ ರೋಡು, ಮೈಸೂರು ತಲಚೇರಿ ಹೈವೇ ಇದು. ಇಲ್ಲೇ ಸಿಟಿಯಲ್ಲೇ ಎಲ್ಲಾದರೂ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನೋಡಿದ್ರೆ ಯಾವುದು ಅಂಗಡಿಗಳು ತೆಗ್ದಿಲ್ಲ, ಎಲ್ಲ ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಮಾಡಿಲ್ಲ ಯಾರು. ಯಾಕಂದರೆ ಸಿಟಿ ದಾಟ್ಬಿಟ್ರೆ ಹೈವೇದಲ್ಲಿ ಊಟಗಳು ಸಿಗೋಲ್ಲ, ಚೆನ್ನಾಗೂ ಇರೋಲ್ಲ. ಇಲ್ಲೊಂದು ಓಪನ್ ಆಗೈತೆ, ನೋಡೋಣ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಹೈವೇಗೆ ಹೋಗ್ಬಿಟ್ರೆ ಆಮೇಲೆ ಕಷ್ಟ, ಟಿಫನ್ಗಳು ಸಿಗೋಲ್ಲ, ಚೆನ್ನಾಗೂ ಇರೋಲ್ಲ ಅದು. ಟಿಫನ್ ಮಾಡ್ಕೊಂಡು ಹೊಟ್ರಿ. ಇವಾಗ ಕ್ಯಾಮ್ರಾನು ಹೆಲ್ಮೆಟ್ಟಿಂದ ತೆಗ್ದು ಹ್ಯಾಂಡ್ಲ್ ಬಾರ್ಗೆ ಮೌಂಟ್ ಮಾಡಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲಿ ನಿಮಗೆ ರೈಡ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಇದ್ರೇನು ಒಂದು ಡೀಟೇಲಾಗಿ ಒಂಚೂರು ಹೇಳ್ಬಿಡ್ತೀನಿ. ನಮ್ಮ ಹತ್ರ ಬಂದು ಯಾರಾದರೂ ಲಿಮಿಟೆಡ್ ಎಡಿಷನ್ ಗಾಡಿ, ಅದು ಬುಲೆಟು ಫ್ರೀಯಾಗೆ ಕೊಡ್ತೀನಿ ತಗೊಂಡೋಗಪ್ಪ ಅಂದರೆ ನಾವೇನು ಬೇಡ ಅಂತೀವ? ಹಂಗೇನೆ ನಮ್ಮ ಫ್ರೆಂಡಿಗೆ ಫ್ರೀಯಾಗಿ ಸಿಕ್ಕಿದ ಗಾಡಿ ಬೇಡ ಅಂತಿಲ್ಲ, ಹೋಗ್ಬಿಟ್ಟು ತೊಗೊಂಡು ಬರ್ತಾಯಿದ್ವಿ. ಇವಾಗ ಹೆಂಗೆ ಸಿಕ್ತಂದರೆ, ಈ ಗಾಡಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರ ಅಣ್ಣಂದು. ಅವ್ರ ಹತ್ರ 2 ಗಾಡಿ ಇದೆ. ಇನ್ನೊಂದು ಬಂದ್ಬಿಟ್ಟು ಅದು ಬುಲೆಟೇನೆ, 75 ಮಾಡಲ್ದು. ಆದರೆ ಅವ್ರು ಬಂದ್ಬಿಟ್ಟು ಇವಾಗ ಹೊಸದಾಗಿ ಒಂದು ಆರ್ಲಿ ತೊಗೊತವ್ರೆ. ಅದಕ್ಕೆ ಮಾರ್ಬಿಟ್ಟು ಆಮೇಲೆ ಆರ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ರು. ಅಷ್ಟೊಳಗಡೆ ನನ್ನ ಫ್ರೆಂಡೂ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಹುಡುಕ್ತಾ ಇದ್ದ. ಅದಕ್ಕೆ ಅವ್ರು ದೊಡ್ಡ ಮಾಡ್ಕೊಂಡು ಬೇರೆಯವ್ರು ಕೊಡೋಕ್ಕಿಂತ ನೀನೇ ಬಂದು ತೊಗೊಂಡೋಗಪ್ಪ ಫ್ರೀಯಾಗಿ ಅಂತ ಹೇಳ್ಬಿಟ್ರು. ನಮ್ಮ ಖುಷಿಯಾಗಿ ಓಡಿ ಬಂದುಬಿಟ್ಟ ತೊಗೊಂಡೋಗೋಕ್ಕೆ. ಹಂಗೆ ಜೊತೆಗೂ ನಮ್ಮನ್ನ ಎತ್ತಾಕೊಂಬಂದ. ಇಬ್ಬರು ಬಂದಿದ್ದೀವಿ. ಗಾಡಿಯೆಲ್ಲ ಏನೋ ಕ್ಲೀನಾಗಿ ಮೇಂಟೈನ್ ಮಾಡೋನೆ. ಏನಂದರೆ ಒಂದು ವಾಟರ್ ವಾಶ್ ಮಾಡ್ಕೊಬೇಕು ಅಷ್ಟೇ. ಗಾಡಿ ಜಾಸ್ತಿ ಏನು ಓಡಿಸಿಲ್ಲ ಇದುವರೆಗೂ, ಬರೀ 11,000 ಕಿಲೋಮೀಟ್ರ್ ಅಷ್ಟೇ ಓಡೋದೈತೆ. ನನಗೆ ಗೊತ್ತಿರೋ ಪ್ರಕಾರ ಗಾಡಿ ತೊಗೊಂಡು 3-4 ವರ್ಷ ಮೇಲೇ ಆಯಿತು. ಆದರೆ ಗಾಡಿಯಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜು ಏನಪ್ಪ ಅಂದರೆ ಮೈಲೇಜ್ 20 ಕೊಡುತ್ತೆ ಅಂತ ಹೇಳ್ತವನೆ ಅವರನ್ನ. ನೋಡ್ಬೇಕು ಇವಾಗಿರೋ ರೇಟಿಗೆ 20 ಕಿಲೋಮೀಟ್ರು, ಅದು ಬೆಂಗಳೂರು ಟ್ರಾಫಿಕಲ್ಲಂತೂ ಇನ್ನೂ ಕಡಿಮೆ ಆಗಿಬಿಟ್ರೆ ಸಖತ್ ಪ್ರಾಬ್ಲಮ್, ಮೇಂಟೈನ್ ಮಾಡೋಕ್ಕಾಗಲ್ಲ ಗಾಡಿನ. ಒಟ್ಟಿನಲ್ಲಿ ಈ ಬೈಕ್ ತೊಗೊಳಕ್ಕೆ ಬಂದು ತುಂಬ ದಿವಸ ಆಗದಮ್ಮಲ್ಲೇ ಬೇಜಾನ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ಗಳು ಸಿಕ್ತು. ಫಸ್ಟ್ ಬಂದುಬಿಟ್ಟು ನಮ್ಮ BMTC ಬಸ್ಸು, ಅದರಲ್ಲಂತೂ 10 ವರ್ಷಗಟ್ಟಲೆ ಆಗಿತ್ತು. ಹೆಂಗೆ ಅದರಲ್ಲಿ ಹತ್ತಿದೆ ಮನೆಯಿಂದ ರೈಲ್ವೆ ಸ್ಟೇಷನ್ ಬರೋಕ್ಕೆ. ಅದಾಗ್ದಮೇಲೆ ಟ್ರೈನು ಬೆಂಗಳೂರಿಂದ ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಊರಿಗೆ ಬರೋಕ್ಕೆ. ಟ್ರೈನ್ ಹತ್ತಿನೂ ವರ್ಷಗಟ್ಟಲೆ ಆಗಿತ್ತು, ಅದರಲ್ಲೂ ಬಂದಾಯಿತು ತುಂಬ ದಿವಸ ಆಗದಮೇಲೆ. ಮತ್ತು ಕೇರಳದ್ದು ಲೋಕಲ್ ಬಸ್ಸು, ನಮ್ಮ BMTC ಬಸ್ ಥರ ಬಸ್ಸು, ಇಲ್ಲಿ ಲೋಕಲ್ ಬಸ್ಸು, ಆ ಬಸ್ಸಲ್ಲಿ ಓಡಾಡಿದೆ. ಕೊನೆಯದಾಗಿ ಇವಾಗ ಬೈಕ್ ತೊಗೊಂಡು ಮತ್ತೆ ರಿಟರ್ನು ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಆಪೋಸಿಟಲ್ಲಿ ನೋಡಿ ರೈಡರ್ಸ್ ಎಲ್ಲ ಹೆಂಗೆ ಹೋಗ್ತಾವ್ರೆ. ಇವತ್ತು ಶನಿವಾರ ಅಲ್ಲ, ಎಲ್ಲ ಕಡೆ ರೈಡರ್ಸ್ದೆ. ಇವಾಗ ತಲಚೇರಿಯಿಂದ ನಾವು ಬ್ಯಾಂಗ್ಳೂರಿಗೆ ಬರೋದು ರೂಟ್ ಬಂದುಬಿಟ್ಟು ಕುತ್ತಪರಂಬ, ಇರಿಟಿ, ಅದಾಗ್ದ ಮೇಲೆ ಗೋಣಿ ಕೊಪ್ಪ, ಮತ್ತು ಹುಣಸೂರು, ಮೈಸೂರು, ಅದಾಗ್ದ ಮೇಲೆ ಮಾಮೂಲಿ ಮಂಡ್ಯ, ಬೆಂಗಳೂರು. ಆದರೆ ಮೈಸೂರು ಸಿಟಿ ಒಳಗಡೆ ಹೋಗಲ್ಲ, ರಿಂಗ್ ರೋಡಲ್ಲೇ ಬಂದುಬಿಡ್ತೀವಿ. ಇದೇ ನಾನು ರಿಂಗ್ ರೋಡ್ ಹೇಳಿದ್ದು, ಮೈಸೂರು ಸಿಟಿ ಒಳಗಡೆ ಹೋಗೋದು ಬೇಕಾಗಿಲ್ಲ. ಈ ರೋಡಲ್ಲಿ ಸ್ಟ್ರೈಟಾಗಿ ಹಂಗೆ ಹೋದರೆ ನಿಮಗೆ KRS ಡ್ಯಾಮ್ಗೆ ಹೋಗೋ ರೋಡ್ ಆ ಗೇಟ್ ಸಿಗುತ್ತೆ. ಅಲ್ಲಿಂದ ಒಂದು ಲೆಫ್ಟ್ ಒಂದು 5 ಕಿಲೋಮೀಟ್ರ್ ಹೋದರೆ KRS ಡ್ಯಾಮ್ಗೆ ಹೋಗ್ತೀವಿ. ನಾವು ಅಲ್ಲಿಂದ ಹೊರಡ್ಬೇಕಾದ್ರೆ ಹಂಗೆ KRS ಡ್ಯಾಮ್ಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡ್ರಿ. ಆದರೆ ಇಲ್ಲಿ ಬರೋಷ್ಟಿಗೆ ಟೈರ್ನೆಸ್ ಇದನ್ನು ಟೈಮು ಬೇರೆ ಆಗೋಗಿದೆ. ಅದರಿಂದ ಡ್ಯಾಮ್ಗೆ ಹೋಗ್ತಲ್ಲ, ಡೈರೆಕ್ಟಾಗಿ ಹೊಡಿತಾ ಇದ್ದೀವಿ. ಏನಂದರೆ ಟ್ರಾಫಿಕ್ ಒಂದು ಅವಾಯ್ಡ್ ಮಾಡ್ಬೋದು ಈ ರೋಡಲ್ಲಿ, ಆದರೆ ರೋಡ್ ಸರಿ ಇಲ್ಲ, ಸಖತ್ ಅಲ್ಲಗುಂಡಿಗಳೈತೆ ರೋಡಲ್ಲಂತೂ. ರಿಂಗ್ ರೋಡಿಂದ ಮತ್ತೆ ಮೈಸೂರು ಹೈವೇಗೆ ಬಂದು ಜಾಯ್ನ್ ಆದ್ರಿ. ಇನ್ನೇನು ಶ್ರೀರಂಗಪಟ್ಟಣ ಅಂದ್ಕೊತೀನಿ. ಬೆಂಗಳೂರು ಮೈಸೂರು ಹೈವೇ ರೋಡ್ ಆಗ್ತಾಯಿದೆ. ರೋಡ್ ಮಾಡ್ತಾರೋ ಇಲ್ವೋ, ಫಸ್ಟ್ ಟೋಲ್ಗಂತೂ ರೆಡಿ ಮಾಡಿಬಿಡ್ತಾರೆ ನೋಡಿ. ಟೋಲು ಚೆನ್ನಾಗೈತೆ, ಸಗದಾಗ ಕಟ್ಟವ್ರೆ.
ಆಗಲೇ 2:30 ಟೈಮು, ಊಟದ ಟೈಮ್ ಆಯಿತು. ಹೊಟ್ಟೆ ಬೇರೆ ಹಸಿತಾ ಇಲ್ಲೇ ಮಂಡ್ಯದಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ. ಹೈವೇ ರೋಡ್ ಅಂತೂ ಸಖತ್ತಾಗಿ ಹಾಕವ್ರೆ. ರೋಡ್ ಅಂತೂ ಚೆನ್ನಾಗೈತೆ. ತುಂಬ ದಿವಸ ಆಗ್ದಂಬಳಿ ಮೈಸೂರು ರೋಡಲ್ಲಿ ಬಂದಿದ್ದೀನಿ, ನೋಡಿದ್ದಿಲ್ಲ. ಆದರೆ ಇವಾಗ ರೋಡೆಲ್ಲ ಸಖತ್ತಾಗಿ ಮಾಡವ್ರೆ. ಆದರೆ ಫುಲ್ ಕಂಪ್ಲೀಟ್ ಆದರೆ ಸಖತ್ತಾಗಿರುತ್ತೆ ಅನ್ಕೊತೀನಿ. ಆದರೆ ಟೋಲ್ ಒಂದು 2-3 ಕಡೆ ಮಡಗೋರೆ. ಫಸ್ಟು ಟೋಲ್ ಇದ್ದಿಲ್ಲ, ಚೆನ್ನಾಗಿತ್ತು. ಇನ್ನೇನು ರೋಡ್ ಹಾಕಿದ್ರೆ ಟೋಲ್ ವಸೂಲಿ ಮಾಡ್ತಾರೆ. ಇನ್ನು ಅದೆಷ್ಟು ವರ್ಷಕ್ಕೆ ವಸೂಲಿ ಮಾಡ್ತಾರೋ ಗೊತ್ತಿಲ್ಲ. ಕೆಂಗೇರಿಯಿಂದ ನೈಸ್ ರೋಡಲ್ಲೇ ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಆಗಲೇ ಟೈಮ್ 5 ಗಂಟೆ ಆಗಿತ್ತು. ಮಳೆ ಬೇರೆ ಬರ್ತಾ ಐತೆ. 2 ಕಡೆ ನಿಲ್ಸಿದ್ರಿ ಗಾಡಿ ಬೇರೆ ಆಗಲೇ. ಇನ್ನು ಇದರಲ್ಲಿ ಸಂಜೆ ಹೊತ್ತು ಹೋಗಿ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂದ್ಕೊತಾ ಇದ್ದೀವಿ. ಅದಕ್ಕೆ ಸುಮ್ಮನೆ ನೈಸ್ ರೋಡಲ್ಲಿ ಹೋಗ್ಬಿಡ್ತಾ ಇದ್ವಿ ಗಾಡಿ ನಾವು. ಹಂಗೋ ಹೆಂಗೋ ಬಂದು ಬೆಂಗಳೂರಿಗೆ ಸೇರಿ ಆಯಿತು. ಇನ್ನೇನೋ ನೈಸ್ ರೋಡ್ ಹತ್ತಾಯಿತು. ಇನ್ನೇನೊಂದು ಮುಕ್ಕಾಲು ಗಂಟೆ ನಮ್ಮ ಏರಿಯಾಗೆ ಹೊಂಟೋಗ್ತೀವಿ. ನಾನು ಹೆಂಗೋ ಪರವಾಗಿಲ್ಲ, ಅವಾಗ ಬೈಕಲ್ಲೇ ಇರ್ತೀನಿ. ಸೊ ನನಗೇನು ಬಾಡಿ ಪೇನು ಇದೆಲ್ಲ ಏನು ಗೊತ್ತಾಗಿಲ್ಲ. ನಮ್ಮ ಫ್ರೆಂಡ್ಗಂತೂ ತುಂಬ ದಿವಸ ಬಿಟ್ಟು ಇವತ್ತೇ ಬರ್ತಾವನೆ. ಅದು ಒಂದೇ ಸತಿ 305 ಕಿಲೋಮೀಟ್ರು. ಅವನಿಗಂತೂ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಬಾಡಿ ಪೇನ್ ಬಂದುಬಿಟ್ಟೈತೆ. ಹೋಗಿ ಸೇರಿದ್ರೆ ಸಾಕಪ್ಪ ಅಂತ ಹೋಗ್ತಾವನೆ. ಬನ್ನರ್ಘಟ್ಟ ನೈಸ್ ರೋಡಲ್ಲಿ ಇಲ್ದಿರೋದು. ಇನ್ನು ಇಲ್ಲಿಂದ ನಮ್ಮ ಏರಿಯಾಗೆ ಹೋಗೋಕ್ಕೆ BTMಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಂಜೆ ಹೊತ್ತು ಬೇರೆ ಆಯಿತು. ಫುಲ್ ಇಲ್ಲೂ ಜಾಮ್ ಇರುತ್ತೆ ಮೆಟ್ರೋ ವರ್ಕ್ ನಡೆಯೋದ್ರಿಂದ. ಕೊನೆಯದಾಗಿ ಹೆಂಗೋ ಮನೆ ಹತ್ರ ಬಂದುಬಿಟ್ರಿ. ಇನ್ನೇನು ನಮ್ಮ ಏರಿಯಾದಲ್ಲೇ ಇದ್ದೀವಿ. ಆದರೆ ಬೆಳಗ್ಗೆ 6:30ಗೆ ಬಿಟ್ಟವರು, 6:30 7 ಗಂಟೆ ಹಿಂಗೆ. ಸಂಧ್ಯೆ 6:30ಗೆ ಬಂದಿದ್ದೀವಿ. ಆಲ್ಮೋಸ್ಟ್ 12 ಅವರ್ ತೊಗೊಂಡಿದ್ದೀವಿ ಟೈಮು 350 ಕಿಲೋಮೀಟ್ರ್ ಓಡ್ಸೋಕ್ಕೆ. ಏನೂ ಮಾಡೋಕ್ಕಾಗಲ್ಲ. ಗಾಡ್ ಸೆಷನ್ನೇ ಇತ್ತು ಅದರಿಂದ. ನೋಡಿ ಇನ್ನೇನು ಮನೆ ಹತ್ರ ಬಂದ್ರಿ. ಗಾಡಿ ನೋಡಿದೆ. ನಮ್ಮ ಫ್ರೆಂಡ್ ಅವ್ರ ತಮ್ಮ ಆಚೆ ಬಂದ. ಅಣ್ಣ ತಮ್ಮಂದಿರು ದೊಡ್ಡದಾಗಿ ಗಾಡಿ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ. ಏನೋ ಮೆಕ್ಯಾನಿಕಲ್ಗಳ ಥರ. ಬೇರೆ ಆ ಪೇಂಟ್ ಹೋಗಿರೋದಕ್ಕೆ ಬೇಜಾನ್ ಡಿಸ್ಕಸ್ ಮಾಡ್ತಾವ್ರೆ ನಿಂತ್ಕೊಂಡು, ಹೆಂಗೆ ಹಿಂಗೆ ಅಂತೆಲ್ಲ. ಅದೇನು ಮಾಡ್ತಾರೋ ನೋಡೋಣ. ಓಕೆ, ನಿಮ್ಮನ್ನೆಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.